ನಮಸ್ಕಾರ. ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಎಂತ ಗೊತ್ತುಂಟಾ, ನಾನಿವತ್ತು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಿನ್ನೆಯಿಂದ ಸ್ವಲ್ಪ ನಿನ್ನೆ 3 ಗಂಟೆ ನಂತರ ಸ್ವಲ್ಪ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ. ನಿನ್ನೆ ಯಾವ ವಾರ? ಆದಿತ್ಯವಾರ. ನಿನ್ನೆ ಮಧ್ಯಾಹ್ನ ಮೇಲೆ 3 ಗಂಟೆ ನಂತರ ಒಳ್ಳೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಒಂದು ಗುಡ್ ನ್ಯೂಸ್ ಅಲ್ಲ, ಮಳೆನೇ ಇಲ್ಲ ಈ ವರ್ಷ. ಫಸ್ಟ್ ಟೈಮ್ ಒಂದು ಮಳೆಗಾಲ ತರ ಕಾಣ್ತಾ ಇದೆ ನಿನ್ನೆಯಿಂದ, ಹೌದಲ್ಲ? ಕರೆಕ್ಟ್. ಹಾಗೆ ಡ್ಯಾಡಿ ಈಗ ಮಿಷಿನ್ ಸಹ ಕರೆದಿದ್ದಾರೆ ಮತ್ತೊಮ್ಮೆ. ನಿನ್ನೆ ಸಹ ಕರೆದಿದ್ರಂತೆ. ನಿನ್ನೆ ಇನ್ನೊಂದು ರೌಂಡು. ಮೊನ್ನೆ ಫಸ್ಟ್ ನಾನೊಂದು ವಿಡಿಯೋ ಮಾಡಿದ್ದೆ, ಅದು ಎಂತ ಗದ್ದೆಯಲ್ಲಿ ನೀರಿರ್ಲಿಲ್ಲ, ಹಾಗೆ ಉಳಿಮೆ ಮಾಡಿದ್ದು. ಈಗ ನಿನ್ನೆಯಿಂದ ನೀರಾಗಿದೆ ಅಲ್ಲ, ಸೊ ನಿನ್ನೆ ಎಂತ ಆಯ್ತಂತೆ, ನಿನ್ನೆ ಮಳೆಗೆ ಸಂಜೆ ಕರೆಂಟ್ ಹೋದದಂತೆ, ಬರ್ಲೇ ಇಲ್ಲ ಅಂತೆ. ಮತ್ತು ಸಂಜೆ 7 ಗಂಟೆ ನಂತರ ಮಳೆ ಸಹ ನಿಂತೈತಲ್ಲ, ಹಾಗೆ ಗದ್ದೆಯಲ್ಲಿ ನೀರು ಸಹ ಎಲ್ಲ ಇದ್ದದ್ದು ಸಹ ಎಲ್ಲ ಹೋಯ್ತಂತೆ. ಹಾಗೆ ಇವತ್ತು ಕರೆಂಟ್ ಸಹ ಉಂಟು, ಅದರ ಮೇಲೆ ಸ್ವಲ್ಪ ಮಳೆ ಸಹ ಬರ್ತಾ ಉಂಟು. ಹಾಗೆ ಡ್ಯಾಡಿ ಮಿಷಿನ್ ಕರೆದ್ರು, ಈಗ ಬಂತಷ್ಟೇ. 7 o'clock ಆಯ್ತು. ಈಗ ಇವತ್ತು ಮಳೆಗಾಲ ಸ್ಟಾರ್ಟ್ ಆದಾಗೆ ಆಗಿದೆ ಅಲ್ಲ, ಹಾಗೆ ನಂಗೆ ಸ್ವಲ್ಪ ಕಿಚನ್ ಅಲ್ಲಿ ಸ್ವಲ್ಪ ಒಲೆಯಲ್ಲಿ ಬೆಂಕಿ ಮಾಡುವಂತ ಮನಸ್ಸಾಯ್ತು. ಹಾಗೆ ಬೆಂಕಿ ಮಾಡಿ ಅನ್ನ ಇಟ್ಟಿದ್ದೇನೆ ಬಿಸಿ ಆಗ್ಲಿಕ್ಕೆ ಅಷ್ಟೇ, ಮತ್ತು ಹಾಲು ಇಡ್ಲಿಕ್ಕೆ ಉಂಟು ಬಿಸಿ ಆಗ್ಲಿಕ್ಕೆ ಅಷ್ಟೇ. ನಾವು ನೈಟ್ ಊಟ ಆದ್ಮೇಲೆ ಸ್ವಲ್ಪ ಟೈಮ್ ನಂತರ ಗ್ಯಾಪ್ ಕೊಟ್ಟು ಎವ್ರಿಡೇ ಸ್ವಲ್ಪ ಸ್ವಲ್ಪ ಮಿಲ್ಕ್, ಹಾಲು ಕುಡಿಯುವುದು ಅಭ್ಯಾಸ ಉಂಟು. ನಿಮ್ಗೆ ಉಂಟಾ? ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ಮತ್ತೆಂತ ಗೊತ್ತುಂಟಾ, ನನ್ಗೆ ಒಲೆಯಲ್ಲಿ ಬೆಂಕಿ ಮಾಡ್ಲಿಕ್ಕೆ ಇಷ್ಟ, ಬಟ್ ಅದು ಹೊಗೆ ಬರ್ತದಲ್ಲ, ಅದ್ ನಂಗೆ ಇಷ್ಟ ಇಲ್ಲ ಆಯ್ತಾ. ಅದಕ್ಕೆ ನಾನು ತುಂಬಾ ಕಮ್ಮಿ ಬೆಂಕಿ ಮಾಡುದು ಒಲೆಯಲ್ಲಿ. ಓಕೆ. ಎಂತ ಗೊತ್ತುಂಟಾ, ಈಗ ಇದು ಅನ್ನ ಬಿಸಿ ಆದದ್ದೇ, ಹಾಲಿಟ್ಟಾದದ್ದೇ, ಗೊತ್ತಿಲ್ಲ ಆಲ್ರೆಡಿ ಕತ್ತಲಾಯ್ತು ಅಂತ. ನಿಮ್ಗೆ ಒಂದು ಗದ್ದೆ ಆಗ ಕರ್ಕೊಂಡು ಹೋಗಿ ಬರುವ ಅಂತ. ಮತ್ತು ನಾನು ಇನ್ನೂ ಕುಕಿಂಗ್ ಮಾಡ್ಬೇಕು, ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿ ರೆಡಿ ಆಗಿದೆ. ಸಾಂಬಾರ್ ಮಾಡ್ತೇನೆ, ಮತ್ತು ಗುಳ್ಳ ಉಂಟಲ್ಲ ಬದನೆಕಾಯಿ, ಅದನ್ನು ರೌಂಡ್ ರೌಂಡ್ ಸ್ಲೈಸ್ ಮಾಡಿ, ಫಿಶ್ ಇದ್ದು ಮಸಾಲ, ನಾವು ಫಿಶ್ ಫ್ರೈ ಮಾಡುವಾಗ ಹೇಗೆ ಬಫತ್ ಪೌಡರ್, ಟರ್ಮರಿಕ್ ಪೌಡರ್, ಲೆಮನ್ ಜ್ಯೂಸ್, ಸಾಲ್ಟ್, ಆಯಿಲ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದು ಪೇಸ್ಟ್ ಮಾಡಿರ್ತೇವಲ್ಲ, ಅದು ಮಾಡಿ ಇಟ್ಟದ್ದುಂಟು. ಅದು ಒಳ್ಳೆ ಮಾಡಿ ಮಸಾಜ್ ಮಾಡ್ಬೇಕು ಅದಕ್ಕೆ, ಬದನೆಕಾಯಿ. ಮತ್ತು ಮೀನು ಫ್ರೈ ಮಾಡಿದಾಗೇನೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಫ್ರೈ ಮಾಡುದು. ಸೂಪರ್ ಆಗ್ತದೆ ಆಯ್ತಾ. ಯಾರಿಗೆಲ್ಲ ಗೊತ್ತುಂಟು ಇದು ಕಮೆಂಟ್ ಮಾಡಿ ಆಯ್ತಾ. ಅದನ್ನ ನಿಮ್ಗೆ ತೋರಿಸ್ತೇನೆ ಹೇಗೆ ಮಾಡುದಂತ ಸಹ. ಈಗ ಅನ್ನ ಬಿಸಿ ಆದದ್ದೇ ಹಾಲಿಡ್ತೇನೆ, ಹಾಲಿಟ್ಟು ಆದದ್ದೇ ಒಂದು ರೌಂಡು ಗದ್ದೆ ಹತ್ರ ಹೋಗಿ ಬರುವ. ಮತ್ತೆ ಇನ್ನೊಂದು ವಿಷಯ ಅಂತ ಗೊತ್ತುಂಟಾ, ನಾನು ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಒಮ್ಮೆ ಹಾಕಿದ್ದೆ, ಈಗ ನಾನು ಇವತ್ತು ಮೈಕ ಹಾಕಿದ್ದೇನೆ ಬ್ಲಾಗ್ ಮಾಡುವಾಗ. ಯಾಕೆಂದ್ರೆ ಮಳೆ ಬರ್ತಾ ಉಂಟು, ಮಳೆದು ನೀರಲ್ಲಿ ಬೀಳ್ತಾ ಉಂಟು, ಹಾಗೆ ಮಾತಾಡಿದ್ದು ಕೇಳುವುದಿಲ್ಲ ಅಂತ. ನಿಮ್ಗೆ ಸ್ವಲ್ಪ ನಾನು ಮಾತಾಡುವುದು ಸ್ಲೋ ಇದ್ರೆ ನನ್ಗೆ ಕೆಲವೊಮ್ಮೆ ನನ್ನ ವ್ಲಾಗ್ ನೋಡುವಾಗ ನಂಗೆ ನಿದ್ದೆ ಬರ್ತದೆ. ಹಾಗೆ ಆಕ್ಟಿವ್ ಆಗಿರ್ಬೇಕಲ್ಲ, ಎಕ್ಸೈಟಿಂಗ್ ಇರ್ಬೇಕು. ಹೀಗೆ ವಿಡಿಯೋ ನೋಡುವಾಗ ನೋಡುವ ನೋಡುವ ಅಂತ ಆಗ್ಬೇಕು, ಹೌದಾ ಅಲ್ಲ ಹೇಳಿ. ಅದಕ್ಕೆ ನಾನು ಇವತ್ತು ಮೈಕ್ ಹಾಕಿದ್ದೇನೆ, ಮಾತಾಡೋದು ಸ್ವಲ್ಪ ಜೋರ್ ಕೇಳ್ಬೇಕಂತ. ನಾನು ತುಂಬಾ ವಿಡಿಯೋದಲ್ಲಿ ನಾನೇ ನೋಡ್ತೇನಲ್ಲ ಒಂದು ರೌಂಡು, ಎಷ್ಟು ವಾಲ್ಯೂಮ್ ಜೋರಿಟ್ರು ವಿಡಿಯೋನೇ ಕೇಳುವುದಿಲ್ಲ. ಹಾಗೆ ನಾನಿನ್ನು ಎಣಿಸಿದ್ದೇನೆ ಮೈಕ್ ಹಾಕಿ ಬ್ಲಾಗ್ ಮಾಡೋದಂತ. ಓಕೆ, ವಾಯ್ಸ್ ಸ್ವಲ್ಪ ಒಳ್ಳೆ ಕೇಳ್ತದೆ ಅಂತ ನಾನು ಎಣಿಸ್ತೇನೆ, ನೋಡುವ. ನೀವಿಲ್ಲಿ ನೋಡಿ, ನಾನು ಸಾಂಬಾರಿಗೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, 2 ಈರುಳ್ಳಿ ಉಂಟು, 2 ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು 3 ಟೈಪ್ಸ್ ಇದ್ದು ದಾಲ್ ನೆನೆಸಿಟ್ಟಿದ್ದೇನೆ. ಮತ್ತು ಇಲ್ಲಿ ಇದರಲ್ಲಿ ಬದನೆ ಉಂಟು, ಕ್ಯಾರೆಟ್ ಉಂಟು, ಬೀನ್ಸ್ ಉಂಟು, ಪೊಟ್ಯಾಟೊ ಉಂಟು. ಓಕೆ, ನಾನೀಗ ನಿಮ್ಗೆ ನಾನು ಹೇಗೆ ಸಾಂಬಾರು ಮಾಡ್ತೇನೆ ಅಂತ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಅನ್ನ ಬಿಸಿ ಆಯ್ತು, ಹಾಲು ಬಿಸಿ ಮಾಡ್ಲಿಕ್ಕೆ ಇಡ್ತೇನೆ. ಡನ್. ಈಗ ನೆಕ್ಸ್ಟ್ ಹಾಲು ಬಿಸಿ ಆದದ್ದೇ ಸಾಂಬಾರು ಮಾಡುವ. ಬಿಸಿನು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಉಳುಮೆ ಮಾಡ್ಲಿಕ್ಕೆ.
ನಾನಿಲ್ಲಿ ಅಂಗಳ ಹತ್ರ ಬರುವಾಗ ವಿಡಿಯೋ ತೆಗ್ತೇನೆ ಆಯ್ತಾ, ಯಾಕೆಂದ್ರೆ ಕತ್ತಲೆ ಅಂದ್ರೆ ಕತ್ತಲೆಯಲ್ಲಿ ಕಾಣ್ಲಿಕ್ಕೆ ಸಹ ಇಲ್ಲ. ಇಲ್ಲಿ ಸ್ವಲ್ಪ ಮನೆಯದು ಸ್ವಲ್ಪ ಲೈಟ್ ಆದ್ರೂ ಕಾಣ್ತದೆ. ಅದಕ್ಕೆ ಈಗ ನಾನು ಇಲ್ಲಿ ಬಂದ್ಮೇಲೆ ಮಿಷಿನ್ ತೋರಿಸ್ತೇನೆ, ಉಳುಮೆ ಮಾಡುವುದು ಮಿಷಿನ್ ನೀವು ನೋಡಿದ್ದೀರ. ಅದ್ರ ತನಕ ಅಷ್ಟರವರೆಗೆ ಆಯ್ತಾ ಹಾಲು ಬಿಸಿ ಆಗ್ಲಿ. ಸಾಂಬಾರ್ ಮಾಡಿ ಆದದ್ದೇ ಬದನೆದು ರೆಸಿಪಿ ನಾನು ನಿಮ್ಗೆ ಶೇರ್ ಮಾಡ್ತೇನೆ. ಮತ್ತು ಇನ್ನೊಂದು ವಿಷಯ, ಈವ್ನಿಂಗ್ ಒಂದು 7:30 ಅಷ್ಟಕ್ಕೆ ನಾವು ಫ್ರೆಶ್ ಎಲ್ಲ ಆಗಿ ಬಂದ್ಮೇಲೆ ನಮ್ಗೆ ರಾಗಿ ಕುಡಿಯುವುದು ಅಭ್ಯಾಸ ಉಂಟಾಯ್ತಾ. ನೀವೆಲ್ಲ ಮನೆಯಲ್ಲಿ ಕುಡಿತೀರಾ ರಾಗಿ? ಇದು ಹೇಗೆ ಮಾಡುದು ಗೊತ್ತುಂಟಾ? 1-2 ಸ್ಪೂನು ರಾಗಿದ್ದು ಪೌಡರ್ ಮತ್ತು ಒಂದು ಒಂದು ಲೋಟೆ ಹಾಲು ಮತ್ತೆ 2 ಲೋಟೆ ನೀರು ಮತ್ತು ಸ್ವಲ್ಪ ಉಪ್ಪು. ಯಾರಿಗೆ ಸ್ವೀಟ್ ಬೇಕು ಅವರು ಬೆಲ್ಲ ಹಾಕ್ಬೋದು ಒಂದು ತುಂಡು, ಯಾರಿಗೆ ಸ್ವೀಟ್ ಇಷ್ಟ ಇಲ್ಲ ಉಪ್ಪು ಹಾಕ್ಬೋದು ಅಷ್ಟೇ. ಒಮ್ಮೆ ಮಾಡಿ ಕುಡಿದು ನೋಡಿ, ರಾಗಿ ಹೆಲ್ತಿಗೆ ತುಂಬಾ ಒಳ್ಳೇದು. ಸ್ವಲ್ಪ ತೆಳು ಮಾಡಿದ್ರೆ ಕುಡಿಲಿಕ್ಕೆ ಒಳ್ಳೆ ಆಗ್ತದೆ. ಬಿಸಿ ಉಂಟು. ಒಮ್ಮೆ ಮಾಡಿ ಕುಡಿ. ಸಂಜೆ ಬೇಡ ಆದ್ರೆ ಅರ್ಲಿ ಮಾರ್ನಿಂಗ್ ಒಂದು ಟೀ ಆದ್ಮೇಲೆ ಸಹ ಮತ್ತು ಸಹ ಕುಡಿಯಬಹುದು ಮಾಡಿ. ಹಾಲು ಬಿಸಿ ಆಯ್ತು. ನಾನು ಬೆಂಕಿಯನ್ನು ಆರಿಸಿದೆ ಮತ್ತು ಹಾಲು ಒಲೆಯಲ್ಲಿ ಇಟ್ಟಿದ್ದೇನೆ. ಮತ್ತು ಕೆನ್ನ ಉಂಟು, ಅಂದ್ರೆ ಅದರಲ್ಲಿ ಇಟ್ರೆ ಬಿಸಿಗೆ ಮೇಲೆ ಒಳ್ಳೆ ಮಲಾಯಿ ಬರ್ತದೆ ಮತ್ತು ಅದು ತೆಗೆದು ತುಪ್ಪ ಮಾಡ್ಲಿಕ್ಕೆ ಒಳ್ಳೆ ಆಗ್ತದೆ. ಹಾಗೆ ಈಗ ನೆಕ್ಸ್ಟ್ ಬನ್ನಿ ಸಾಂಬಾರ್ ಮಾಡುವ. ನಾವೀಗ ಸಾಂಬಾರ್ ಮಾಡುವ. ನನಗೆ ಒಲೆಯಲ್ಲಿ ಮಾಡುವ ಅಂತ ಆಯ್ತು, ಬಟ್ ನಾನು ಸಾಂಬಾರ್ ಯಾವತ್ತು ಕುಕ್ಕರ್ ಅಲ್ಲೇ ಮಾಡೋದು. ಅಂದ್ರೆ ಅದರಲ್ಲಿ ದಾಳೆಲ್ಲ ಹೋಗ್ತದಲ್ಲ, ಅದು ಒಮ್ಮೆಲೆ 1-2 ಸೀಟಿ ಬಂದ್ರೆ ಹಾಗೆಲ್ಲ ರೆಡಿ ಆಗ್ತದಲ್ಲ, ಹಾಗೆ ಗ್ಯಾಸ್ ಅಲ್ಲೇ ಮಾಡುವ ಅಂತ. ಒಬ್ಬೊಬ್ಬರು ಒಂದೊಂದು ಟೈಪ್ ಸಾಂಬಾರ್ ಮಾಡ್ತಾರೆ. ಇದು ಪುಡಿ ನನ್ನ ಹಸ್ಬೆಂಡ್ ತಂದಿದ್ರು ಮೊನ್ನೆ, ಸಾಂಬಾರ್ ಪುಡಿ. ನಾನೇನ್ ಮಾಡ್ತೇನೆ ಅಂದ್ರೆ ಸ್ವಲ್ಪ ಇದು ಬಫತ್ ಪೌಡರ್ಸ್ ಹಾಕ್ತೇನೆ, ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೇನೆ, ಮತ್ತೆ ಸ್ವಲ್ಪ ಮ್ಯಾಗಿ ಪೌಡರ್ ಹಾಕ್ತೇನೆ ಆಯ್ತಾ. ಸ್ವಲ್ಪ ಸ್ವಲ್ಪ, ಅಂದ್ರೆ ಮ್ಯಾಗಿ ಪೌಡರ್ ನಾನು ಎಲ್ಲದಕ್ಕೆ ಯೂಸ್ ಮಾಡುದಿಲ್ಲ, ಸಮ್ ಟೈಮ್ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗೆ ಇವತ್ತು ನಾನು ಯಾವ ಟೈಪ್ ಸಾಂಬಾರ್ ಮಾಡ್ತೇನೆ ನಾನು ಕಲಿಸ್ತೇನೆ. ಅಲ್ಲ, ಕಲಿಸುವುದಲ್ಲ, ನಾನು ನಿಮ್ಗೆ ಹೇಳ್ತೇನೆ. ನಿಮ್ಗೆ ಇಷ್ಟ ಆದ್ರೆ ಒಮ್ಮೆ ಮಾಡಿ. ಎಲ್ಲ ವೆಜಿಟೇಬಲ್ ದಾಲೆಲ್ಲ ಒಮ್ಮೆಲೆ ಕುಕ್ಕರ್ ಅಲ್ಲಿ ಹಾಕುದು, 2 ಸಿಟಿ ತೆಗುದು, ರೆಡಿ ಸಾಂಬಾರ್. ಹಾಗೆ ಬೇಗ ಆಗ್ತದಲ್ಲ. ಒಮ್ಮೆ ದಾಲ್ ಸಪ್ರೇಟ್ ಆಗಿ ಬಾಯ್ಲ್ ಮಾಡುದು ಮತ್ತು ವೆಜಿಟೇಬಲ್ ಸಪ್ರೇಟ್ ಆಗಿ ಬಾಯ್ಲ್ ಮಾಡೋದಕ್ಕಿಂತ ಒಮ್ಮೆಲೆ ಆಗ್ತದಂತ ಒಟ್ಟಿಗೆ ಹಾಕಿ 2 ಸಿಟಿ ತೆಗುದು ಆಯ್ತಾ. ನೀವು ಒಮ್ಮೆ ಟ್ರೈ ಮಾಡ್ಲಿಲ್ಲ. ಫಸ್ಟ್ ಕುಕ್ಕರ್ ಬಿಸಿ ಆದದ್ದೇ ತೆಂಗಿನ ಎಣ್ಣೆ, ಎಷ್ಟು ಬೇಕು ಅಷ್ಟು. ಒಮ್ಮೆ ಎಣ್ಣೆ ಒಳ್ಳೆ ಬಿಸಿ ಆದದ್ದೇ ಸಾಸಿವೆ. ಕೆಲವರು ಸಾಂಬಾರ್ ನಂತರ ಎಲ್ಲ ಬಾಯ್ಲ್ ಆದ್ಮೇಲೆ ನಂತರ ಒಗ್ಗರಣೆ ಕೊಡ್ತಾರೆ, ಕೆಲವರು ಫಸ್ಟ್ ಒಗ್ಗರಣೆ ಕೊಡ್ತಾರೆ. ಹೇಗೆ ಸಹ ಆಗ್ತದೆ ಆಯ್ತಾ, ಒಂದೇ ಹೇಗೆ ಸಹ. ಹೀಗೆ ಪಟ ಪಟ ಹೊಡೆಯುವಾಗ ಎಂತ ಹೇಳ್ತಾರೆ, ಸಾಸಿವೆ ಹೊಡೆಯುವಾಗ ಸ್ವಲ್ಪ ಜೀರಿಗೆ ಹಾಕಿ. ಜೀರಿಗೆ ಹಾಕಿದ್ದೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ. ಬೇವಿನ ಸೊಪ್ಪು ಹಾಕಿ ಆದಿದ್ದೆ ಇದೆಲ್ಲ ಒಟ್ಟಿಗೆ ಹಾಕುದು. ಜಾಸ್ತಿ ಫ್ರೈ ಆಗ್ಬೇಕಂತ ಏನಿಲ್ಲ, 1 ನಿಮಿಷ ಆದದ್ದೇ ಟೊಮೆಟೊ ಹಾಕಿ ಬಿಡಿ. ಟೊಮ್ಯಾಟೊ ಹಾಕಿದ್ದೆ 1 ಸ್ಪೂನ್ ಉಪ್ಪು ಹಾಕಿ, ಟೊಮೆಟೊ ಬೇಗ ಸಾಫ್ಟ್ ಆಗ್ತದೆ. ಮತ್ತೊಂದು ಮಿಕ್ಸ್ ಕೊಡಿ ಆಯ್ತಾ.
ಅಲ್ಲ, ನಾನು ಇದಕ್ಕಿಂತ ಮೊದಲು ಸಾಂಬಾರ್ ಹೇಗೆ ಮಾಡುದಂತ ರೆಸಿಪಿ ಹಾಕಿದ್ದೇನಾ? ನಾವು ನೆನಪಿಲ್ಲ ಆಯ್ತಾ. ಆ? ಈಗ ಉಪ್ಪು ಹಾಕಿದಲ್ಲ, ಉಪ್ಪು ಹಾಕಿ ಎದ್ದು ನಾವು ಏನೆಲ್ಲ ಪೌಡರ್ ಹಾಕ್ಬೇಕಂತ ಇಟ್ಟಿದ್ದೀವಿ ನೋಡಿ, ಅದೆಲ್ಲ ಹಾಕಿಬಿಡಿ ಆಯ್ತಾ. ಸ್ವಲ್ಪ ಅರಶಿನ ಪೌಡರ್, 2-3 ಸ್ಪೂನ್ ಬಫತ್ ಪೌಡರ್ ಎಲ್ಲ ಒಟ್ಟಾರೆ ಹಾಕಿ, ಒಳ್ಳೆ ಆಗ್ತದೆ. ಮತ್ತೆ ಇದು ಮ್ಯಾಗಿ ಪೌಡರ್ ಬರ್ತದಲ್ಲ, 5 ರುಪೀಸ್ದು, ಅದು 1 ಪ್ಯಾಕ್ ಹಾಕಿ. ಮತ್ತು ಒಂದು ಇದು ಸಣ್ಣ ಸ್ಪೂನ್ ಆಯ್ತಾ, ಸಣ್ಣ ಸ್ಪೂನಲ್ಲಿ ಒಂದು 5 ಸ್ಪೂನ್ ಸಾಂಬಾರು ಪುಡಿ ಹಾಕು. ಅಲ್ಲ, ನೀವು ಜಾಸ್ತಿ ಆಗ್ತದೆ ಎಣಿಸ್ಬೇಡಿ ಪೌಡರ್. ಆಮೇಲೆ ತುಂಬಾ ವೆಜಿಟೇಬಲ್ ಎಲ್ಲ ಉಂಟಲ್ಲ, ಒಳ್ಳೆ ಆಗ್ತದೆ, ಏನಾಗುದಿಲ್ಲ, ಜಾಸ್ತಿ ಆಗುದಿಲ್ಲ. ಆಯ್ತು. ಈಗ ಇದು 3 ಟೈಪ್ಸ್ ಇದ್ದು, ನಂಗೆ ಇದು ಹೆಸರು ಗೊತ್ತಿಲ್ಲ ಅಲ್ಲ, ಎಂತ ಮಾಡುದು ಈಗ ಕನ್ನಡದಲ್ಲಿ. ಒಂದು ನಾರ್ಮಲ್ ಆಯ್ತಾ, ಎಲ್ಲರೂ ಯೂಸ್ ಮಾಡುವುದೇ, ಯೆಲ್ಲೋ ಕಲರ್ ಇದು. ಮತ್ತೊಂದು ಮಸೂರ್ ದಾಲ್ ಅಂತ, ರೆಡ್ ಕಲರ್. ಮತ್ತೊಂದು ಮೂಂಗ್ ದಾಲ್. ಓಕೆ, ದಾಲ್ ಹಾಕಿದ್ದೆ, ಒಂದು ರೌಂಡ್ ಮಿಕ್ಸ್ ಕೊಡಿ. ನೆಕ್ಸ್ಟ್ ಎಲ್ಲ ವೆಜಿಟೇಬಲ್ಸ್, ಬದನೆ ಮತ್ತು ಪೊಟ್ಯಾಟೊ ದೊಡ್ಡ ದೊಡ್ಡ ಕಟ್ ಮಾಡಿ ಆಯ್ತಾ. ಸ್ವಲ್ಪ ಅಂದ್ರೆ ಕುಕ್ಕರಲ್ಲಿ ಸೀಟಿ ಬರುವಾಗ ಮತ್ತೆ ಅದೆಲ್ಲ ಇದಾಗಿ ಹೋಗ್ತದೆ. ಮತ್ತು ಕೊತ್ತಂಬರಿ ಸೊಪ್ಪು, ಒಮ್ಮೆ ಎಲ್ಲ ಒಟ್ಟಿಗೆ ಮಿಕ್ಸ್ ಕೊಡುವ. ಒಂದು ಒಳ್ಳೆ ಮಿಕ್ಸ್ ಕೊಡಿ. ನೋಡಿ ಎಷ್ಟು ಚಂದ ಕಾಣ್ತದ. ನಿಮ್ಗೆ ಇನ್ಯಾವುದು ವೆಜಿಟೇಬಲ್ ಎಲ್ಲ ಹಾಕ್ಲಿಕ್ಕೆ ಉಂಟು ಹಾಕ್ಬೋದಾಯ್ತಾ. ವೆಜಿಟೇಬಲ್ ಎಲ್ಲ ಹಾಕಿದಷ್ಟು ಒಳ್ಳೆ ಟೇಸ್ಟ್ ಬರ್ತದೆ. ಡ್ರಮ್ ಸ್ಟಿಕ್ಸ್ ಹಾಕ್ಬಹುದು. ಡ್ರಮ್ ಸ್ಟಿಕ್ಸ್ ಈಗ ಇಲ್ಲ, ಹಾಗೆ ನಾನು ಹಾಕ್ಲಿಲ್ಲ. ನಮ್ಮ ಮನೇಲಿ ಆಗ್ತದೆ ಸ್ವಲ್ಪ. ಇನ್ನು ಸ್ವಲ್ಪ ತಿಕ್ಕಿಡಿ ಆಯ್ತಾ ಸಾಂಬಾರ್. ಸ್ವಲ್ಪ ತೆಳು ಮಾಡ್ಬೇಡಿ, ಸ್ವಲ್ಪ ದಪ್ಪ ಇದ್ರೆ ಒಳ್ಳೆ ಆಗ್ತದೆ. ಈಗ ನೀರ್ ಹಾಕಿ ಆ ಅದೆಲ್ಲ ವೆಜಿಟೇಬಲ್ ಎಲ್ಲ ಮುಳುಗುವ ತನಕ ನೀರ್ ಹಾಕ್ಬೇಕು, ಅದಕ್ಕಿಂತ ಸ್ವಲ್ಪ ಮೇಲೆ. ಮತ್ತು ಉಪ್ಪು ನೋಡ್ಬೇಕು, ಉಪ್ಪು ಕಮ್ಮಿ ಇದ್ರೆ ಹಾಕಿ, ಮತ್ತು 2 ಸಿಟಿ ತೆಗೆದ್ರೆ ಆಯ್ತು. ನೀರೆಲ್ಲ ಹಾಕಿ ಆದದ್ದೇ ಉಪ್ಪು ನೋಡ್ಬೇಕಾಯ್ತಾ. ಅಲ್ಲ, ಎಲ್ಲರಿಗೆ ಗೊತ್ತುಂಟು, ನಾನು ಯಾರಿಗೆ ಗೊತ್ತಿಲ್ಲದಾಗೆ ಹೇಳುದು. ಒಂದು ಮಿಸ್ ಆಯ್ತು, ಒಂದು ತುಂಡು ಬೆಲ್ಲ ಹಾಕ್ಬೇಕಾಯ್ತಾ. ನೆನಪು ಬಂತು ನಂಗೆ ಫೈನಲಿ. ಉಪ್ಪು ಸಹ ಸ್ವಲ್ಪ ಕಮ್ಮಿ ಉಂಟು, ಒಂದು ತುಂಡು ಬೆಲ್ಲ ಆಯ್ತಾ. ಒಳ್ಳೆ ಟೇಸ್ಟ್ ಬರ್ತದೆ, ಒಂದು ತುಂಡು ಬೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಸೂಪರ್. ಇನ್ನು ಮುಚ್ಚಿ 2 ಸಿಟಿ ತೆಗೋದು ಅಷ್ಟೇ. ಇದು ಆದದ್ದು. ಈಗ ನೆಕ್ಸ್ಟ್ ಗುಳ್ಳ ಫ್ರೈ, ನಾನು ನಿಮ್ಗೆ ಹೇಳ್ತೇನೆ ಹೇಗೆ ಮಾಡುದಂತ. ರೈಸ್ ರೆಡಿ ಉಂಟು, ಸಾಂಬಾರ್ ಆಯ್ತು, ಆಲ್ರೆಡಿ ಆಯ್ತು, ಆಲ್ಮೋಸ್ಟ್ ಆಯ್ತು. 2 ಸೀಟಿ ಬಂದ್ರೆ ಸಾಂಬಾರ್ ಸಹ ಫಿನಿಶ್. ಈಗ ನೆಕ್ಸ್ಟ್ ಗುಳ್ಳ ಫ್ರೈ. ಒಂದು ಗುಳ್ಳ ತಗೊಳ್ಳಿ ಆಯ್ತಾ, ಇಬ್ಬರಿಗೆ ಸಾಕಾಯ್ತಾ. ಎಷ್ಟು ದೊಡ್ಡ ಗುಳ್ಳ ಅಂದ್ರೆ ತುಂಬಾ ಸ್ಲೈಸ್ ಆಗ್ತದೆ ಇದರಲ್ಲಿ. ಒಂದು ಗುಳ್ಳ ತಗೊಳ್ಳಿ. ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಳ್ಳಿ, ಅದಕ್ಕೆ ಸ್ವಲ್ಪ 1 ಸ್ಪೂನ್ ಉಪ್ಪು ಹಾಕಿ. ನೆಕ್ಸ್ಟ್ ಗುಳ್ಳವನ್ನು ರೌಂಡ್ ಸ್ಲೈಸ್ ಮಾಡ್ಬೇಕಾಯ್ತಾ. ರೌಂಡ್ ಒಳ್ಳೆ ಮಾಡಿ ವಾಶ್ ಮಾಡಿ, ತೆಳುವಾಗಿ ಮಾಡಿ, ರೌಂಡ್. ತೆಳು ಮಾಡಿದಷ್ಟು, ತುಂಬಾ ತೆಳು ಅಲ್ಲ, ತೆಳು ಮಾಡಿದಷ್ಟು ಬೇಗ ಫ್ರೈ ಆಗ್ತದೆ. ಒಂದು ಇಷ್ಟು ತೆಳು ಇರ್ಲಿ, ಇಷ್ಟು ಆಯ್ತಾ. ಇಷ್ಟಿರ್ಲಿ, ಜಾಸ್ತಿ ಅಲ್ಲ. ಮತ್ತೆ ಈ ನೀರಲ್ಲಿ ಹಾಕಿ ಬಿಡಿ. ನೀವು ನೋಡಿದ್ರಲ್ಲ ಎಷ್ಟು ಸಣ್ಣ ಗುಳ್ಳ, ಇದ್ರಲ್ಲೂ 19 ಪೀಸ್ ಆಯ್ತು, 19 ಸ್ಲೈಸ್. ಹೀಗೆ ಸ್ವಲ್ಪ ಹೊತ್ತು ಇದು ನೀರಲ್ಲಿ ಹಾಕಿಡಿ. ಹಾಗೆ ನೀರಲ್ಲಿ ಹಾಕಿಡ್ಬೇಕಂತೇನಿಲ್ಲ, ಕಟ್ ಮಾಡಿದ್ದೆ ನೀರಲ್ಲಿ ಹಾಕಿ, ಇಲ್ಲದ್ರೆ ಇದು ಕಪ್ಪಾಗ್ತದಲ್ಲ ಬೇಗ. ಎಷ್ಟು ಒಳ್ಳೆ ಮಳೆ ಬರ್ತಾ ಉಂಟು ನೋಡಿ ಅಂತ.
ಇದು ಗೊತ್ತಾಯ್ತಲ್ಲ ನಿಮ್ಗೆ ಮಸಾಲ, ನಾನು ಆಗ ಹೇಳಿದಲ್ಲ ಫಿಶ್ಗೆ ಮಸಾಲ ಮಾಡಿ ಇಡುವಾಗ ನಾನು ಸ್ವಲ್ಪ ಜಾಸ್ತಿಯೇ ಮಾಡಿ ಇಡ್ತೇನೆ ಆಯ್ತಾ. ಅದನ್ನು ಒಂದು ಸ್ಲೈಸ್ ತಗೊಳ್ಳೋದು, ಅದಕ್ಕೆ ಒಳ್ಳೆ ಮಾಡಿ 2 ಸೈಡ್ ಸಹ ಹಚ್ಚೋದು. ಎಂತ ಪರಿಮಳ ಗೊತ್ತುಂಟಾ, ಈಗನೇ ತಿನ್ನು ಅಂತ ಆಗ್ತಾ ಉಂಟು ನನಗೆ. ನೋಡಿ ಹೀಗೆ ಹೀಗೆ ನಾನೆಲ್ಲ ಸ್ಲೈಸ್ಗೆ ತಾಗಿಸಿ ಒಂದು 10 ನಿಮಿಷ ಇಡಿ, ಮತ್ತು ಫ್ರೈ ಮಾಡಿದ್ರೆ ಒಳ್ಳೆ ಇದಕ್ಕೆ ಎಳಿತದೆ. ನಾನು ನಿಮ್ಗೆ ಫ್ರೈ ಮಾಡುವಾಗ ನಾನು ನಿಮ್ಗೆ ತೋರಿಸ್ತೇನೆ. ನೋಡಿ ನಾನು ಎಲ್ಲದಕ್ಕೆ ಮಸಾಲ ಹಾಕಿ ರೆಡಿ ಮಾಡಿ ಇಟ್ಟೆ. ನಾನು ನಿಮ್ಗೆ ಫ್ರೈ ಮಾಡುವಾಗ ಸಿಗ್ತೇನೆ. ನೋಡಿ 9:15 ಆಯ್ತು. 9:15ಗೆ ಎಷ್ಟನೇ ಗದ್ದೆ ಗೊತ್ತುಂಟ, 6ನೇ ಗದ್ದೆ. ಇನ್ನು ಸಹ 4 ಗದ್ದೆ ಬಾಕಿ ಉಂಟು. ನೀರು ಕಾಣ್ತದ ಗದ್ದೆಯಲ್ಲಿ. ನೋಡಿ ನೋಡಿ ಅಂತ ಈಗ ಪುನಃ ಒಳ್ಳೆ ಮಳೆ ಶುರುವಾಯಿತು. 9:15 ಆಯಿತು. ಈಗ ಅಂಗಳ ಹತ್ತಿರದ ಗದ್ದೆಗೆ ಬಂತು ಮಿಷಿನ್. ನೋಡಿ ಒಳ್ಳೆ ಮಳೆ ಸಹ ಶುರುವಾಯಿತು. ಹಾಗೆ ಪಂಪದ್ದು ಸಹ ನೀರು ಸ್ಟಾರ್ಟ್ ಮಾಡಿದ್ರು ಡ್ಯಾಡಿ. ಇಲ್ಲಿ ನೋಡಿ ಒಳ್ಳೆ ಮಳೆ ಸಹ ಉಂಟು. ಆಲ್ ಥ್ಯಾಂಕ್ಸ್ ಟು ಗಾಡ್. ಒಳ್ಳೆ ಮಳೆ ಬಂತು ಪುಣ್ಯಕ್ಕೆ. ನಾವೀಗ ಬದನೆ ಫ್ರೈ ಮಾಡುವ. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ, ಗಂಟೆ ಎಷ್ಟಾಯಿತು ಗೊತ್ತುಂಟ, 11 ಗಂಟೆ. ಮಿಷಿನ್ ಲಾಸ್ಟ್ ಗದ್ದೆಯಲ್ಲಿ ಉಂಟು, 10th ಲಾಸ್ಟ್ ಗದ್ದೆ, 10ನೇ ಗದ್ದೆಯಲ್ಲಿ ಉಂಟು. ಹೋಗೋಕ್ಕಾಗದೆ ಊಟ ಇಲ್ಲ. ಡ್ಯಾಡಿಗಾಗ ಹೇಳಿದೆ ಒಮ್ಮೆ, 9:30 ಅಷ್ಟಾಗಿ ಹೇಳಿದೆ ಊಟ ಮಾಡುವ ಬನ್ನಿ ಅಂತ. ಇದು ಮಿಷಿನ್ ಹೋಗ್ಬೇಕು ಎಲ್ಲ ಕೆಲಸ ಆಗಿ ಮತ್ತು ಊಟ ಮಾಡಿ 11 ಗಂಟೆ ಆಗ್ತಾ ಬಂತು. ಈಗ ಅವರು ಸ್ನಾನ ಮಾಡಿ ಈಗ ಹೋದ್ರು ಪುನಃ ಗದ್ದೆ ಹತ್ರ, ಲಾಸ್ಟ್ ಗದ್ದೆಯಲ್ಲಿ ಉಂಟಲ್ಲ. ಈಗ ಫ್ರೈ ಮಾಡು, ಒಂದು ಊಟ ಮಾಡುವ ಮತ್ತಂತೆ. ಹಾಗೆ ನನಗೆ ಹಸಿವಾಯ್ತಾಯ್ತಾ, ಮತ್ತು ನಾನೆಂತ ಮಾಡಿದೆ ಗೊತ್ತುಂಟ, ಪೊಟ್ಯಾಟೊ ಚಿಪ್ಸ್ ತಿಂದೆ. ಹೀಗೆ ಒಂದೊಂದು ಹಾಗೆ ಫ್ರೈ ಮಾಡೋದಾಯ್ತಾ. ಮುಚ್ಚಿ ಫ್ರೈ ಮಾಡಬೇಕಾ, ಮತ್ತು ಒಂದು ಸೈಡ್ ಫ್ರೈ ಆದದ್ದೇ ಮಗುಚಿ ಹಾಕಿ ಆಯಿತು ಅಷ್ಟೇ. ನೋಡಿ ನೋಡಿ ಊಟ ರೆಡಿ ಆಯಿತು. ನೋಡಿ ಹೀಗೆ ಆಗ್ತದೆ ಫ್ರೈ ಆಗುವಾಗ. ಸಾಂಬಾರು ಸೂಪರ್ ಕಾಣ್ತದಲ್ಲ. ಊಟ ಮಾಡುವ, ನಿಮಗೆ ಹೇಳ್ತೇನೆ ನಾನು ಹೇಗೆ ಆಗಿದೆ ಅಂತ. ಇದನ್ನು ಹೀಗೆ ಸ್ಮ್ಯಾಶ್ ಮಾಡಬೇಕಾಯ್ತಾ, ಹೀಗೆ ರೈಸ್ ಜೊತೆ ಸ್ಮ್ಯಾಶ್ ಮಾಡಿ, ಸ್ವಲ್ಪ ಪೊಟ್ಯಾಟೊ ಎಲ್ಲ ಮಿಕ್ಸ್ ಮಾಡಿ, ಎಲ್ಲ ಟೊಮ್ಯಾಟೊ ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡಿ, ಸೂಪರ್. ಓಕೆ, ನಾನಿನ್ನು ಊಟ ಮಾಡ್ತೇನೆ. 11:15 ಆಗಲಿಕ್ಕಾಯಿತು.
ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಗೆ ಮರಿಬೇಡಿ ಆಯಿತಾ. ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗುವ. ಅಂಚಲ್ ದನ್ ಟೇಕ್ ಕೇರ್, ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್, ಮೋಗ ಸೊ ದೇವ್ ಬರೀ ಕೊಡು. ಬಾಯ್ ಬಾಯ್.